ನನ್ನ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡೋದು ಮರಿಬೇಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು GPSTR, HSTR, PSTR ಎಲ್ಲ ಪರೀಕ್ಷೆಗಳಿಗೆ ನಾವು ಶಾರ್ಟ್ಕಟ್ ನೋಟ್ಸನ್ನು ಮಾಡುವುದು ಹೇಗೆ, ಶಾರ್ಟ್ ನೋಟ್ಸನ್ನು ಅಂದರೆ ಇದು ಬಿಗಿನರ್ಸ್ಗೆ ಯೂಸ್ ಆಗ್ತದೆ ನೋಟ್ಸ್ ಮಾಡೋದು ಹೇಗೆ ಅಂಥೇಳಿ. ಈಗೆಲ್ಲ ಓದಿರಲ್ಲ ಅವರೆಲ್ಲ ನೋಟ್ಸ್ ಮಾಡ್ತಾ ಇದ್ದೀರಾ. ಇದು ಬಿಗಿನರ್ಸ್ ಸಲುವಾಗಿ. ಹೊಸ್ದಾಗಿ ಯಾರೆಲ್ಲ ಓದ್ತಿದ್ದೀರಲ್ಲ ಅವ್ರಿಗೆ ನೋಟ್ಸ್ ಮಾಡೋದು ಹೇಗೆ ಗೊತ್ತಾಗ್ತಿರಲ್ಲ. ಓದಿ ನಾವು ಶಾರ್ಟ್ ನೋಟ್ಸ್ ಮಾಡೋದ್ರಿಂದ ಇದು ನಮಗೆ ರಿವಿಷನ್ ಮಾಡೋಕ್ಕೆ ಭಾಳ ಯೂಸ್ ಆಗುತ್ತೆ. ಫುಲ್ ಪುಸ್ತಕವನ್ನು ಮತ್ತೆ ಓದೋದಾಗೋದಿಲ್ಲ. ಈ ರೀತಿ ನಾವು ಶಾರ್ಟ್ ನೋಟ್ಸ್ ಮಾಡಿಕೊಂಡ್ರೆ ನಮಗೆ ರಿವಿಷನ್ ಕೂಡ ಬಹಳ ಈಸಿಯಾಗಿ ಆಗುತ್ತೆ. ನೋಡಿ, ನಾನು GPSTR ಪರೀಕ್ಷೆ ಮತ್ತು TET ಪರೀಕ್ಷೆಗೆ ಓದುವಾಗ ನಾನು ಮಾಡಿದಂತಹ ನೋಟ್ಸ್ ಇದು. ನನಗೆ ಬಹಳ ಯೂಸ್ ಕೂಡ ಆಯಿತು GPSTR ಪರೀಕ್ಷೆನ ಪಾಸ್ ಮಾಡೋಕ್ಕೆ. ನೋಡಿರಿ, ನಾನು 6ನೇ ತರಗತಿಯ ಭಾಗ 1 ಪುಸ್ತಕದಲ್ಲಿನ ನೋಟ್ಸ್ ಮಾಡಿದ್ದು ನಿಮ್ಗೆ ನಂದು ನೋಟ್ಸನ್ನ ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ರೀತಿ ಹೆಡ್ಲೈನ್ ಹಾಕೋರಿ. ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು. ನೀವು ಯಾವ ಟಾಪಿಕನ್ನು ಓದ್ತಿರ್ತಿರಲ್ಲ ಅದನ್ನು ಮೇನ್ ಹೆಡ್ಲೈನ್ ಹಾಕ್ಕೊಂಡು ಮತ್ತು ಅದರಲ್ಲಿ ಸಬ್ ಪಾಯಿಂಟ್ ಮತ್ತು ಅದರಲ್ಲಿ ಮತ್ತು ಯಾವುದು ಓದ್ತಿರ್ತೀರ ಅದರಲ್ಲಿ ಮೌರ್ಯರು ಓದ್ತಿರ್ತಿರಲ್ಲ. ಓದ ತಕ್ಷಣ ನಿಮಗೆ ಏನು ಮಾಡಬೇಕಂದ್ರೆ ನಿಮ್ಗೆ ಯಾವ್ದು ಟಫ್ ಅನ್ನಿಸ್ತಿರ್ತದೆ ಅದು, ಮತ್ತು ನಿಮಗೆ ಯಾವುದು ಬರಿಬೇಕು ಅಂಥೇಳಿ ಇದು ಬರೋದ್ರೆ ನಮಗೆ ಮತ್ತು ಮುಂದೆ ರಿವಿಷನ್ ಮಾಡೋಕ್ಕೆ ಈಸಿ ಆಗ್ತದೆ ಅನ್ನುವಂಥ ಪಾಯಿಂಟ್ಸ್ ಇದ್ರೆ ಈ ರೀತಿ ಮಾಡ್ಕೊತ ಹೋಗ್ರಿ. ನೋಡಿರಿ, ಒಂದೊಂದು ಸಲ ನಮ್ಗೆ ಶಾರ್ಟ್ ನೋಟ್ಸಲ್ಲಿ ನಾವು ಈಸಿ ಪಾಯಿಂಟ್ಸ್ ಕೂಡ ಬರೆದಿರ್ತೀವಿ. ಇದನ್ನೆಲ್ಲ ಯಾಕೆ ಬರ್ಕೊತ ಹೋಗಬೇಕು ಅಂಥೇಳಿ ಕೇಳಬಹುದು. ನೋಡಿರಿ, ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಇದು ಎಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಆದರೆ ಇದೆಲ್ಲ ಬರೆಯೋದ್ರಿಂದ ಏನಾಗುತ್ತೆ, ಒಂದು ನೀಟಾಗಿ ಕಾಣುತ್ತೆ ನಾವು ಫಸ್ಟಿಂದ ಬರೆಯಾಗತ್ತೀವಿ ಅಂತ ಹೇಳಿ. ಅದೇ ರೀತಿಯಾಗಿ ಮತ್ತು ನಾವು GPSTR ಪರೀಕ್ಷೆಯಲ್ಲಿ ಡಿಸ್ಕ್ರಿಪ್ಟಿವ್ ಉತ್ತರಗಳನ್ನು ಬರೆಯೋದಿರ್ತದಲ್ಲ, ಅದಕ್ಕಿದು ಬಹಳ ಯೂಸ್ ಆಗುತ್ತೆ. ಈ ರೀತಿ ಬರೆದು ತೆಗೆಯೋದ್ರಿಂದ ಮತ್ತು ಆ ಉತ್ತರಗಳು ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಡಿಸ್ಕ್ರಿಪ್ಟಿವ್ ಉತ್ತರಗಳನ್ನು ನಾವು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂಥೇಳಿ. ನೋಡಿರಿ, ನೆನ್ಪಿಟ್ಕೊಳ್ಳೋದು ಎಲ್ಲ ಪ್ರಶ್ನೆಗಳಿಗೆ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೆನ್ಪಿಟ್ಕೊಳ್ಳೋದು ಯಾರ ಕೈಲೇನೂ ಸಾಧ್ಯ ಆಗೋದಿಲ್ಲ. ಏನು ಮಾಡಬೇಕು, ನೀವು ಅತಿ ಹೆಚ್ಚು ಪ್ರಾಕ್ಟೀಸ್ ಮತ್ತು ರಿವಿಷನ್ ಮಾಡೋದ್ರಿಂದ ಎಲ್ಲ ಆನ್ಸರನ್ನು ನೆನ್ಪಿಟ್ಕೊಳ್ಳೋದಾಗೋದಿಲ್ಲ. ಈ ರೀತಿ ನೀವು ಓದ್ತಾ ನೋಟ್ಸ್ ಮಾಡೋದ್ರಿಂದ ನಿಮಗೆ ಬರೆದಿದ್ದು ಭಾಳ ಜಲ್ದಿ ನೆನ್ಪುಳಿತದೆ. ಮತ್ತು ಯಾರ್ದಾರ ನೋಟ್ಸ್ ತೊಗೊಂಡು ಯಾರ್ದಾರ PDF ತೊಗೊಂಡು ಓದಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಾವು ಬರೆದಿದ್ದೆ ನೋಟ್ಸ್ ನಮಗೆ ನೆನ್ಪುಳಿತದೆ. ಆನ್ಸರ್ ಬರೆಯುವಾಗ ನೆನಪು ಬರ್ತದೆ. ನಾ ಆ ಪೇಜಲ್ಲಿ ಈ ರೀತಿ ಲೈನ್ ಕೂಡ ಈ ಲೈನನ್ನು ಬರೆದಿದ್ದೆ, ಇದು ಉತ್ತರ ನಂಗೆ ನೆನಪು ಬಂತು ಅಂಥೇಳಿ ಬರಿಬೋದು. ಅಂದರೆ ಇದು ಭಾಳ ಯೂಸ್ ಆಗುತ್ತೆ. ನೋಡಿರಿ, ಮೌರ್ಯರು ಅಂಥೇಳಿ ಹಾಕಿ ನೀವು ಇನ್ನೂ ಹೆಚ್ಚು ಪಾಯಿಂಟ್ಸ್ ಕೂಡ ಬರಿಬಹುದು. ನಾನು ಸುಮ್ಮ ಶಾರ್ಟ್ನಾಗೆ ಈ ರೀತಿ ಬರ್ಕೊಂಡಿದ್ದು. ಮತ್ತು ಗೌರ್ಮೆಂಟ್ ಸ್ಕೂಲ್ ಬುಕ್ಸ್ ಇರ್ತಾವಲ್ಲ ಅದರಲ್ಲೂ ಕೂಡ ನಾವು ಮಾರ್ಕರಿಂದ ಮಾರ್ಕ್ ಮಾಡೋದ್ರಿಂದ ಅದನ್ನು ಕೂಡ ರಿವಿಷನಾಗಿ ಮಾಡ್ಬೋದು. ಅದರ ಬುಕ್ ಭಾಳ ದೊಡ್ಡದಿರೋದ್ರಿಂದ ಪೇಜಸ್ ಭಾಳ ಇರ್ತಾವಲ್ಲ, ನೋಟ್ಸನ್ನು ರಿವಿಷನ್ ಮಾಡೋದಾಗೋದಿಲ್ಲ. ಈ ರೀತಿ ಶಾರ್ಟ್ ನೋಟ್ಸ್ ನೀವು ಮಾಡಿಕೊಂಡು ಇಟ್ಕೋಬಹುದು. ನೋಡಿರಿ, ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಅವ್ರ ರಾಜಧಾನಿ ಯಾವುದಾಗಿತ್ತು? ಪಾಟಲಿಪುತ್ರ. ಅಂದರೆ ನಾವು ಈ ರೀತಿ ಪಾಯಿಂಟ್ಸ್ ಬರೋದ್ರಿಂದ ಡೈಲಿ ನಾವು ಸಾಯಂಕಾಲ ಒಂದು ಅವರಲ್ಲಿ ಇದನ್ನು ರಿವಿಷನ್ ಮಾಡೋದ್ರಿಂದ ನಮಗೆ ಆನ್ಸರ್ ಪರ್ಫೆಕ್ಟಾಗಿ ನೆನ್ಪುಳಿತದೆ. ಪಾಯಿಂಟ್ಸ್ ಮಾಡಿ ಈ ರೀತಿ ಆನ್ಸರ್ ಬರೆಯೋದ್ರಿಂದ GPSTR ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ನಾವು ಸಮಾಜ ವಿಜ್ಞಾನ ನಮ್ಮ ವಿವರಣಾತ್ಮಕ ಉತ್ತರಗಳಲ್ಲಿ ನಾವು ಪಡ್ಕೋಬಹುದು. ಅದೇ ರೀತಿಯಾಗಿ ಬಹು ಆಯ್ಕೆ ಪ್ರಶ್ನೋತ್ತರಗಳು ಇರ್ತಾವಲ್ಲ 50, ಅದರಲ್ಲಿ ಕೂಡ ಅತಿ ಹೆಚ್ಚು ಸ್ಕೋರನ್ನು ನಾವು ಮಾಡಬಹುದು. ಈ ನೋಟ್ಸ್ ಮಾಡೋದು ರೀಸನ್ ಏನಪ್ಪ ಅಂದರೆ ನಾವು ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ಓದಿದ್ದು ಬಹಳ ದಿನಗಳ ಕಾಲ ನೆನಪುಳಿತದೆ ಬರೀ ತೆಗೆಯೋದ್ರಿಂದ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯೋಕ್ಕೆ ಬಹಳ ಈಸಿ ಆಗುತ್ತೆ. ಮತ್ತು ನೀವು ಡೈಲಿ ಬರೀಲಾರೆ ಒಮ್ಮೆಲ್ಗೆ ಎಕ್ಸಾಮ್ ಒಳಗೆ ಹೋಗಿ ಆ ದಿನವೇ ನಾವು ಬರಿತೀವಿ ನಾವೆಲ್ಲ ಓದಿದ್ದದ ಅಂತ ಹೇಳಿದ್ರೆ ನಿಮ್ಮ ಕೈಲಿ ಆಗೋದಿಲ್ಲ. ಅಲ್ಲಿ 2 ನಿಮಿಷ ಮತ್ತು 3 ಮತ್ತು 4 ನಿಮಿಷದಲ್ಲಿ ಒಂದೊಂದು ಉತ್ತರಗಳನ್ನು ಬರೆಯೋದಿರ್ತದೆ. ಅದಕ್ಕೇನು ಮಾಡಬೇಕು, ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು GPSTR ನೋಟಿಫಿಕೇಷನ್ ಆಗೋ ಸಾಧ್ಯತೆ ಬಹಳ ಅದ. HSTR ಕೂಡ ಆಗುತ್ತೆ. ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು ಮತ್ತು ಅದೇ ರೀತಿಯಾಗಿ ಸ್ಮಾರ್ಟ್ ವರ್ಕ್ ಕೂಡ ಮಾಡಬೇಕು. ಈ ರೀತಿ ಬರೆದು ಶಾರ್ಟ್ ನೋಟ್ಸ್ ಮಾಡೋದ್ರಿಂದ ನಿಮಗೆ ರಿವಿಷನ್ ಮತ್ತು ಡಿಸ್ಕ್ರಿಪ್ಟಿವ್ ಆನ್ಸರ್ಗೆ ಭಾಳ ಯೂಸ್ ಆಗುತ್ತೆ. ನಾ ಪದೇ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಮುಂದೆ ಎಕ್ಸಾಮಲ್ಲಿ ಗೊತ್ತಾಗುತ್ತೆ. ಈ ರೀತಿ ಬರೆದು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಆನ್ಸರ್ ರೈಟಿಂಗ್ ನಿಮ್ದು ಏನಾಗುತ್ತೆ, ಸ್ಪೀಡ್ ಆಗುತ್ತೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸರಿ. ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಯಾವ ಪ್ರಶ್ನೆಗಳಿಗೆ ಎಷ್ಟು ನಿಮಿಷದಲ್ಲಿ ಉತ್ತರಿಸಬೇಕು, ಯಾವ ರೀತಿ ಉತ್ತರಿಸಬೇಕು, ಯಾವ ರೀತಿ ಬೆಸ್ಟ್ ಆನ್ಸರನ್ನು ಬರೀಬೇಕು ಅಂಥೇಳಿ. ನೋಡಿರಿ, ನೋಟ್ಸ್ ಮಾಡುವುದು. ರಾಜಧಾನಿ. ಚಂದ್ರಗುಪ್ತನು ಸೆಲ್ಯೂಕಸ್ನನ್ನು ಸೋಲಿಸಿದನು. ಆಗ ಸೆಲ್ಯೂಕಸ್ನು ಮೆಗಸ್ತನಿಸ್ ಎಂಬ ರಾಯಭಾರಿಯನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದನು ಅಂಥೇಳಿ ಈ ರೀತಿ ಬರ್ದೀನಿ. ಇಲ್ಲಿ ಮೆಗಸ್ತನಿಸ್ ಬಂತಲ್ಲ, ಅವರು ಬರೆದಂಥ ಕೃತಿ ಕೂಡ ಇಲ್ಲಿ ನಾನು ಶಾರ್ಟ್ಕಟ್ಟಾಗಿ ಇಂಡಿಕಾ ಅಂಥೇಳಿ ಬರ್ಕೊಂಡಿನಿ. ಅದು ನಾವು ಬರೆದಿದ್ದು ನೋಟ್ಸ್ ನಮ್ಗೆ ಅಷ್ಟೇ ತಿಳಿತದೆ. ಈ ಬೇರೆಯವರು ಓದಕ್ಕೆ ಹೋದ್ರೆ ಇಲ್ಲಿ ತೊಗೊಂಬಂದು ಇದನ್ನು ಯಾಕೆ ಬರ್ದಾರ, ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಮಾಡ್ಬೋದಾಗಿತ್ತು. ನಾನು ಶಾರ್ಟ್ಕಟ್ಟಲ್ಲಿ ಅಲ್ಲೇ ಮೆಗಸ್ತನಿಸ್ ಬರೆದಂಥ ಕೃತಿ ಇಂಡಿಕಾ ಅಂಥೇಳಿ ಬರೆದ್ಬಿಟ್ಟಿದ್ದೀನಿ.
ನೆಕ್ಸ್ಟ್ ಚಂದ್ರಗುಪ್ತ ಜೈನ ಧರ್ಮವನ್ನು ಸ್ವೀಕರಿಸಿದನು. ನೋಡ್ರಿ, ಕೊನೆಯದಾಗಿ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನಪ್ಪ ಅಂದರೆ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ಅವರು ಏನು ಮಾಡ್ತಾರೆ, ಸಲ್ಲೇಖನವನ್ನು ಕೈಗೊಳ್ತಾರ ಅಂಥೇಳಿ ಎಲ್ಲರಿಗೂ ಗೊತ್ತದ. 6ನೇ ತರಗತಿ ಪುಸ್ತಕದಲ್ಲಿ ಸಿಗ್ತದೆ ನಿಮಗೆ ಅತಿ ಹೆಚ್ಚು ಮಾಹಿತಿ. ಅದೇ ರೀತಿಯಾಗಿ ಮೌರ್ಯರಲ್ಲಿ ಬರುವಂಥ ಅಶೋಕನ ಬಗ್ಗೆ ಕೂಡ, ಅಶೋಕ ಬಿಂದುಸಾರನ ಮಗನಾಗಿದ್ದನು. ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿದ್ದವು. ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪ್ರಿಯದರ್ಶಿ ಅಶೋಕ ಎಂದು ಅವನ ಹೆಸರು ಕಂಡು ಬಂದಿದೆ. ಎಷ್ಟು ನೋಡ್ರಿ, ಇಲ್ಲಿ ಮತ್ತೆ ಶಾರ್ಟಾಗಿ ನಾನು ಬ್ರಾಕೆಟಲ್ಲಿ 1915ರಲ್ಲಿ ಬೆಡನ್ ಅನ್ನೋರು ಏನು ಮಾಡ್ತಾರಪ್ಪ ಅಂದರೆ ಈ ಶಾಸನವನ್ನು ಓದ್ತಾರೆ. ಇಲ್ಲಿ ಶಾರ್ಟ್ಕಟ್ನಾಗ ಇಲ್ಲಿ ಬರೆಯೋದ್ರಿಂದ ನಮಗೇನಾಗುತ್ತೆ, ರಿವಿಷನ್ ಟೈಮ್ದಾಗ ಇನ್ನೊಮ್ಮೆ ಮತ್ತೆ ನೆನಪು ಬರ್ತದೆ. ಶಾರ್ಟ್ ನೋಟ್ಸ್ ಮಾಡೋದು ಇದೇ ಮೇನ್ ಉದ್ದೇಶ ಅದರದ್ದು. ನೋಡ್ರಿ, ಪಾಟಲಿಪುತ್ರ 3ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದನು. ಅಶೋಕ ಅಂದರೆ ಪಾಟಲಿಪುತ್ರದಲ್ಲಿ ಮತ್ತೆ ರಿಪೀಟ್ ಅವ್ರ ಹೆಸರನ್ನು ಬರೆಯೋಕ್ಕೆ ಹೋಗಬೇಡ್ರಿ, ಬಹಳ ಇದು ಶಾರ್ಟ್ ನೋಟ್ಸ್ ಅನಿಸ್ಕೊಳ್ಳೋದಿಲ್ಲ ಆ ರೀತಿ ಮಾಡಿದ್ರೆ. ಪಾಟಲಿಪುತ್ರದಲ್ಲಿ ಅಶೋಕನು 3ನೇ ಬೌದ್ಧ ಸಮ್ಮೇಳನ ನಡೆಸಿದನು. ಅದೇ ರೀತಿ ಮತ್ತು ಕುಶಾನರು, ಈ ರೀತಿ ತೊಗೊಂಡು ನಾನು ಶಾರ್ಟ್. ನೀವು ಇದಕ್ಕೆ ಶಾರ್ಟ್ ಕೂಡ ಮಾಡ್ಬೋದು, ಇದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಕೂಡ ಬರಿಬೋದು. ನೋಡ್ರಿ, ಇಲ್ಲಿ ಕುಶಾನರು, ಅವರ ಸ್ಥಾಪಕ ಕುಜಲ್ ಕಡ್ಪಿಸಸ್, ಪ್ರಸಿದ್ಧ ಅರಸ ಕನಿಷ್ಕ. ನೋಡ್ರಿ, ನಿಮ್ಮ ಹ್ಯಾಂಡ್ ರೈಟಿಂಗ್ ಏನಾಗುತ್ತೆ, ಸುಧಾರಣೆ ಆಗ್ತದೆ. ನಾನು ಸ್ಪೀಡ್ ಒಳಗೆ ಬರ್ತಿದ್ದು ಈ ರೀತಿ ಬರ್ಕೋತ ಹೋಗೀನಿ. ನೀವು ಇನ್ನೂ ಇದಕ್ಕಿಂತ ಕರೆಕ್ಟಾಗಿ ಚೆಂದ ಕೂಡ ಬರಿಬೋದು. ಪ್ರಸಿದ್ಧ ಅರಸ ಕನಿಷ್ಕ ಕಾಶ್ಮೀರ ಅಥವಾ ಕುಂಡಲಿವನದಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ಕನಿಷ್ಕ ನಡೆಸ್ತಾರೆ. 78ರಲ್ಲಿ ಶಕಯುಗವನ್ನು ಪ್ರಾರಂಭಿಸಿದರು. ನೋಡ್ರಿ, ಇದು ಬಹುಆಯ್ಕೆ ಪ್ರಶ್ನೆಗಳಲ್ಲಿ ಬರಬಹುದು. ಈ ಬೌದ್ಧ ಸಮ್ಮೇಳನವನ್ನು ಎಷ್ಟನೇ ಬೌದ್ಧ ಸಮ್ಮೇಳನ ಯಾರು ನಡೆಸಿದ್ರು, ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು, ಎಷ್ಟರಲ್ಲಿ ನಡೀತು, ಎಲ್ಲಿ ನಡೆಯಿತು ಅನ್ನೋದನ್ನು ಒಂದು ಚಾರ್ಟ್ ಮಾಡಿ ನೀವು ಓದ್ತಿರ್ತಿರಲ್ಲ ಆ ರೂಮಲ್ಲಿ ಹಾಕೋರಿ. ನೋಡ್ರಿ, ಪುರುಷಪುರ ಇವರ ರಾಜಧಾನಿಯಾಗಿತ್ತು. ಕನಿಷ್ಕಪುರ ಎಂಬ ನಗರವನ್ನು ನಿರ್ಮಾಣ ಮಾಡಿದನು. ಕನಿಷ್ಕ ಏನು ಮಾಡ್ತಾನಪ್ಪ ಅಂದ್ರೆ ಕನಿಷ್ಕಪುರ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾರೆ. ಭಾರತದಲ್ಲಿ ಮೊಟ್ಟ ಮೊದಲು ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಯಾರಪ್ಪ ಅಂದರೆ ಕನಿಷ್ಕ. ನೋಡ್ರಿ, ಭಾರತದಲ್ಲಿ ಮೊಟ್ಟ ಮೊದಲು ಚಿನ್ನದ ನಾಣ್ಯ ಚಲಾವಣೆಗೆ ತಂದವರು ಕುಶಾನರು. ಇದರ ಮಾಹಿತಿ ಇನ್ನೊಂದು ಸ್ವಲ್ಪ ನಿಮಗೆಲ್ಲ ರಾಜರ ಬಗ್ಗೆ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ನೀವು ಇನ್ನೂ ಅತಿ ಹೆಚ್ಚು ದ್ವಿತೀಯ PUC ಪುಸ್ತಕದಲ್ಲಿ ಕೂಡ ನೋಡ್ಕೋಬಹುದು. ನೋಡ್ರಿ, ಕಂಟಿನ್ಯೂ ಆಗಿ ಇದು ಕುಶಾನರ ಪಾಯಿಂಟ್ಸ್ ಇದು ಈ ರೀತಿ ಬರ್ಕೋತ ಹೋಗ್ರಿ. ನೋಡಿರಿ, ಅದೇ ಆದ ತಕ್ಷಣ ಗುಪ್ತರು, ನೀವು ಏನನ್ನ ಡೈಲಿ ಓದ್ತಿರಲ್ಲ ಅದನ್ನೇ ಇಲ್ಲಿ ಬರ್ಕೋತ ಹೋಗ್ರಿ. ಗುಪ್ತರು ಅಂತೇಳಿ ಹಾಕಿ ಸ್ಥಾಪಕ ರಾಜಧಾನಿ ಬರ್ತೀನಿ. ಇಲ್ಲಿ ಮತ್ತು ಇಂಪಾರ್ಟೆಂಟ್ ಅಂತೇಳಿ ಈ ರೀತಿ ಬ್ರಾಕೆಟಲ್ಲಿ ಬರ್ತೀನಿ ನಾನು. 1ನೇ ಚಂದ್ರಗುಪ್ತನು ಕ್ರಿಸ್ತಶಕ 320ರಲ್ಲಿ ಗುಪ್ತ ಶಕೆಯನ್ನು ಅಥವಾ ವಲ್ಲಭಿ ಶಕೆಯನ್ನು ಆರಂಭಿಸಿದನು. ಇದು ನೋಡ್ರಿ, ನಿಮಗೆ ಬಹುಆಯ್ಕೆ ಪ್ರಶ್ನೋತ್ತರಗಳಲ್ಲಿ ಬರ್ಬೋದು. ಈ ರೀತಿ ಬ್ರಾಕೆಟ್ ಹಾಕಿ ನಿಮ್ಗೆ ಯಾವ ರೀತಿ ನಿಮ್ಗೆ ಈಸಿ ಆಗುತ್ತಲ್ಲ ಆ ರೀತಿ ಮಾಡಿರಿ. ನಾನು ಈ ರೀತಿ ಮಾಡಿದ್ದೆ. ನಾ ಮಾಡಿದ್ದನ್ನು ನಿಮಗೆ ತೋರ್ಸಾತೀನಿ. ನನಗಿದು ಭಾಳ ಯೂಸ್ ಆಗ್ಯದ. GPS ಪರೀಕ್ಷೆಯನ್ನು ಪಾಸ್ ಮಾಡೋಕ್ಕೆ ನನಗೆ ಭಾಳ ಯೂಸ್ ಆಗ್ಯದ. ಅದೇ ರೀತಿಯಾಗಿ ನೋಡ್ರಿ, ಎಲ್ಲ ಓದ್ಕೋತ ಕೂತು ನಿಮ್ಮ ಟೈಮನ್ನು ವೇಸ್ಟ್ ಮಾಡೋಂಗಿಲ್ಲ. ಜಸ್ಟ್ ಈ ರೀತಿ ತೋರಿಸ್ಕೊತ ಹೋಗ್ತೀನಿ. ಈ ರೀತಿ ನೀವು ನೋಟ್ಸ್ ಮಾಡೋದ್ರಿಂದ ನಿಮಗೆ ಭಾಳ ಯೂಸ್ ಆಗುತ್ತೆ. ಗುಪ್ತರ ಕೊಡುಗೆಗಳನ್ನು ಈ ರೀತಿ ಬರೀರಿ ಮತ್ತು ಗುಪ್ತರ ಆಧಾರಗಳನ್ನು ಕೂಡ ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿರಿ, ಭಾಳ ಯೂಸ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಮುಂದುವರೆದು ವರ್ಧನರಲ್ಲಿ ಬರುವಂಥ ಪ್ರಮುಖ ಅರಸರು, ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಇದನ್ನು ಕೂಡ ನಿಮಗೆ ಪ್ರಶ್ನೆ ಬರಬಹುದು. ನೋಡ್ರಿ, ರಾಷ್ಟ್ರ ಲಾಂಛನದ ಬಗ್ಗೆ ಮತ್ತು ಏಷ್ಯಾ ಖಂಡ 7 ಖಂಡಗಳ ಬಗ್ಗೆ ನೀವು 6ನೇ ತರಗತಿಯಿಂದ 7ನೇ ತರಗತಿಯೊಳಗೆ 7 ಖಂಡಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಾರ. ಇದನ್ನು ಚೆಂದಾಗ ಓದ್ಕೋರಿ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು, ಯಾವ ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.